ನಮಸ್ತೆ ಎಲ್ರಿಗೂ. ಹೊಸ ಖಾತಾ ಮತ್ತು ಈ ಖಾತಾ ಅರ್ಜಿಗೆ 7 ದಿನ ಗಡುವು. ಜಿಬಿಎ ಹೊಸ ಒಂದು ಆದೇಶ ತಂದಿದೆ. ಏನಂತ ನೋಡೋಣ ಬನ್ನಿ. ಕರ್ನಾಟಕ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಈ ಖಾತಾ, ಬಿ ಖಾತಾ ಹಾಗೂ ಹೊಸ ಒಂದು ಖಾತಾಗಳಿಗೆ ಸಂಬಂಧಿಸಿದಂತೆ ಹೊಸದೊಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಆಸ್ತಿದಾರರು ತಮ್ಮ ಸ್ವತ್ತುಗಳಿಗೆ ಅಂತಿಮ ಈ ಖಾತಾ ಸಲ್ಲಿಸುವುದಕ್ಕೆ ಗಡುವು ನಿಗದಿ ಮಾಡಲಾಗಿದೆ. ಇದರ ಸಂಪೂರ್ಣ ವಿವರ ನಾನು ಈ ವಿಡಿಯೋನಲ್ಲಿ ಕೊಡ್ತೀನಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಹೆಚ್ಚಿನ ಒಂದು ಹೊಸ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಕರ್ನಾಟಕ ಸರ್ಕಾರವು ಈಗಾಗಲೇ ಬಿ ಖಾತಾ ಹಾಗೂ ಈ ಖಾತಾಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ನೀಡಿದೆ. ಇನ್ನು ಬಿ ಖಾತಾ ಪಡೆದುಕೊಳ್ಳುವುದಕ್ಕೆ ಈ ಖಾತಾವನ್ನು ಕಡ್ಡಾಯ ಮಾಡಲಾಗಿದೆ. ಓಕೆನಾ? ಅಂದ್ರೆ ನೀವು ಬಿ ಖಾತಾ ಏನಾದರೂ ಮಾಡಿಸಬೇಕು ಅಂದ್ರೆ ಫಸ್ಟ್ ನೀವು ಅದನ್ನು ಈ ಖಾತಾಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಇದೀಗ ಈ ಖಾತಾಗೆ ಸಲ್ಲಿಸುವ ಅರ್ಜಿಗಳನ್ನು 7 ದಿನಗಳೊಳಗೆ ಮತ್ತು ಹೊಸ ಖಾತಾಗೆ ಸಲ್ಲಿಸುವ ಅರ್ಜಿಗಳನ್ನು 60 ದಿನಗಳಲ್ಲಿ ವಿಲೇವಾರಿ ಮಾಡಬೇಕೆಂದು ಕಂದಾಯ ವಿಭಾಗದ ಅಧಿಕಾರಿಗಳಿಗೆ ಒಂದು ಗ್ರೇಟರ್ ಬೆಂಗಳೂರು ಆಡಳಿತ ಏನಿದೆ ಅದು ಆದೇಶ ಮಾಡಿದೆ. ಓಕೆನಾ? ಅಂದ್ರೆ ನಿಮಗೆ 7 ದಿನ ಹಾಗೂ 60 ದಿನಗಳ ಒಂದು ಗಡುವಿನಲ್ಲಿ ಅದು ಆಗುತ್ತೆ. ಪ್ರೊಸೆಸ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಪ್ರೊಸೆಸ್ ಆಗೋ ರೀತಿ ಅದನ್ನ ಮಾಡಿರ್ತಾರೆ. ಹಾಗೆ ಖಾತಾ ಬದಲಾವಣೆ, ತಿದ್ದುಪಡಿ ಅಥವಾ ವಿಚಾರಣೆ ಅಗತ್ಯವಿರುವ ವಿವಾದದ ಒಂದು ಅಂತಿಮ ಈ ಖಾತಾ ಅರ್ಜಿಗಳನ್ನು ಸಹ 1 ತಿಂಗಳ ಅವಧಿ ಒಳಗಾಗಿ ವಿಲೇವಾರಿ ಮಾಡಲಾಗುತ್ತದೆ. ಆಸ್ತಿ ಮಾಲೀಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಅಂತಿಮ ಈ ಖಾತಾ ಹಾಗೂ ಹೊಸ ಖಾತೆಗಳನ್ನು ಪಡೆದುಕೊಳ್ಳಕ್ಕೆ ಒಂದು ಅವಕಾಶ ಕಲ್ಪಿಸಲಾಗಿದೆ. ಆನ್ಲೈನ್ ಮುಖಾಂತರ ಕೂಡ ನೀವು ಅದನ್ನ ಪಡೆದುಕೊಳ್ಬಹುದು. ಹಾಗೆ ಇದಕ್ಕಾಗಿ ಯಾವುದೇ ಒಂದು ಪ್ರಾಧಿಕಾರದ ಪಾಲಿಕೆಗಳ ಯಾವುದೇ ಅಧಿಕಾರಿಗಳನ್ನು ಭೇಟಿ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಾದ್ರೂ ನಮಗೆ ಭೇಟಿ ಮಾಡಬೇಕು ಅಥವಾ ಯಾವುದೇ ಒಂದು ಹಣಕಾಸಿನ ಆಮಿಷ ಏನಾದ್ರೂ ಅವ್ರ ಕಡೆ ಇದ್ರೆ ನೀವು ಅದನ್ನ ಕಂಪ್ಲೇಂಟ್ ಕೂಡ ಮಾಡಬಹುದಾಗುತ್ತೆ. ಹಾಗೆ ಇದನ್ನ ಒಂದು ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಅವರು ಹೇಳಿದ್ದಾರೆ. ಓಕೆನಾ? ಇನ್ನು ಈ ಖಾತಾ ಪಡೆದುಕೊಳ್ಳುವುದಕ್ಕೆ ಎದುರಾಗಿದ್ದ ಸಮಸ್ಯೆ ಹಾಗೂ ವಿಳಂಬವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಪ್ರಾಧಿಕಾರವು ಈ ರೀತಿಯ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ. ಓಕೆನಾ? ಅಲ್ಲದೆ ಆಸ್ತಿದಾರರು ಹೊಸ ಖಾತಾ ಹಾಗೂ ಈ ಖಾತಾಗಾಗಿ ಕಚೇರಿಗಳಿಗೆ ಅಲೆದಾಡುವುದು ಸಹ ಇದರಿಂದ ತಪ್ಪದೆ. ಯಾಕಂದ್ರೆ ನಿಮಗೆ ಕಂಪ್ಲೀಟ್ ಇಲ್ಲಿ ಆನ್ಲೈನ್ ಪ್ರೋಸೆಸ್ ಆಗಿರೋದ್ರಿಂದ ನಿಮಗೆ ಆದಷ್ಟು ಒಂದು ಬರ್ಡನ್ ಕಡಿಮೆ ಆಗುತ್ತೆ. ಹಾಗೆ ಆಸ್ತಿ ಮಾಲೀಕರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಇನ್ನೊಂದು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದಲೇ ಈ ಒಂದು ಫೇಸ್ಲೆಸ್ ಅಥವಾ ಸಂಪರ್ಕ ರಹಿತ ಮತ್ತು ಆನ್ಲೈನ್ ಈ ಖಾತಾ ವ್ಯವಸ್ಥೆ ಜಾರಿ ಮಾಡಲಾಗಿದೆ ಅಂತ ಜಿಬಿ ಹೇಳಿದೆ. ಓಕೆನಾ? ಸೊ ಗ್ರೇಟರ್ ಬೆಂಗಳೂರು ಇನ್ನು ಹಳೆ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಜನರಿಂದ ಒಂದು ಹಣ ಪಡೆದು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತಿದ್ರು. ಇದರಿಂದ ಭ್ರಷ್ಟಾಚಾರ ಕೂಡ ಜಾಸ್ತಿ ಆಗಿತ್ತು ಅಂತ ಸ್ವತಃ ಪ್ರಾಧಿಕಾರನೇ ಹೇಳಿದೆ ಹಾಗೂ ಉಪಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಹಣ ಕೊಡುವ ಅವಶ್ಯಕತೆ ಇಲ್ಲ ಅಂತ. ಓಕೆನಾ? ಹಾಗಾಗಿ ನಾಗರಿಕರು ಅಂತಿಮ ಈ ಖಾತಾ ಅಥವಾ ಹೊಸ ಖಾತಾಗೆ ಅರ್ಜಿ ಸಲ್ಲಿಸುವ ನಂತರ ಅತ್ಯಂತ ಬಳಕೆದಾರ ಸ್ನೇಹಿ ಆನ್ಲೈನ್ ಈ ಖಾತಾ ಸ್ಥಿತಿ ಮತ್ತು ಹೊಸ ಖಾತಾ ಸ್ಥಿತಿಯನ್ನು ನೀವು ಪರಿಶೀಲಿಸುವ ಸರಳ ಒಂದು ವಿಧಾನ ಕೂಡ ಇದೆ. ಓಕೆನಾ? ನೀವು ಈ ಖಾತಾ ಸ್ಥಿತಿ ಏನಿದೆ ಒಂದು bbmp.karnataka.gov.in ಗೆ ಹೋದ್ರೂ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಸ್ಟೇಟಸ್. ಓಕೆನಾ? ಇನ್ನು ಅಲ್ಲಿ ನಿಮ್ಮ PID ನಂಬರ್ನ ನಮೂದಿಸಿ ನೀವು ಸ್ಥಿತಿಯನ್ನ ಅಂದ್ರೆ ಸ್ಟೇಟಸ್ ನ ಪರಿಶೀಲನೆ ಮಾಡ್ಕೋಬಹುದು. ಹಾಗೆ ಟೇಬಲ್ ನಲ್ಲಿ ಸ್ವೀಕೃತಿ ಮತ್ತು ವಿಲೇವಾರಿ ವಿವರಗಳ ಒಂದು ಪ್ರತಿ ಹಂತದಲ್ಲೂ ಕೂಡ ತೋರಿಸುತ್ತೆ. ಅದು ಅರ್ಜಿ ಬಾಕಿಯಾಗಿದ್ದಾರೆ ಅದು ಯಾವ ಹಂತದಲ್ಲಿ ಅಂತ ಕೂಡ ಅದು ತೋರಿಸುತ್ತೆ. ಹಾಗೆ ಈ ಖಾತಾ ಸಹಾಯವಾಣಿ ಒಂದು ಹೊರತುಪಡಿಸಿ ಯಾರನ್ನು ಭೇಟಿ ಮಾಡುವ ಅಥವಾ ಮಾತನಾಡಬೇಡಿ ಅಂತ ಸ್ವತಃ ಜಿಬಿ ಹೇಳಿದೆ. ಓಕೆನಾ? ಸೊ ಈ ಖಾತಾ ಹೆಲ್ಪ್ ಲೈನ್ ನಂಬರ್ ಕೂಡ ಇದೆ, ನೀವು ನೋಟ್ ಮಾಡ್ಕೊಳ್ಬೇಕಾದ್ರೆ 9480683695. ಸೊ ಇನ್ನೊಂದ್ಸಲ ಹೇಳ್ತೀನಿ 9480683695. ಓಕೆನಾ? ಈ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ನಿಮ್ಮ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ? ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.